ನಮ್ಮ ಕಾರ್ಪೆಂಟರ್ ಹುಡುಗ ರವಿ ಹೆಚ್ಚು ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ಜಾಸ್ತಿ ಪ್ರಾಫಿಟ್ ಮಾಡ್ಬೋದು ಅಂತ ಭಾವಿಸಿರ್ತಾನೆ. ಬಟ್ ಇವತ್ತು ನಾವು ಅವನಿಗೆ ತೋರಿಸೋಣ ಮ್ಯಾಥಮೆಟಿಕ್ಸ್ ನ ಯೂಸ್ ಮಾಡ್ಕೊಂಡು ಹೇಗೆ ಅವನ ಪ್ರಾಫಿಟ್ ನ ಹೆಚ್ಚಿಗೆ ಮಾಡ್ಕೋಬಹುದು ಅಂತ. ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾವು LPP ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಅಲ್ಲಿ ಗ್ರಾಫಿಕಲ್ ಮೆಥಡ್ ಒಂದು ಬ್ಯೂಟಿಫುಲ್ ಸ್ಟೋರಿ ಮುಖಾಂತರ, ಒಬ್ಬ ಕಾರ್ಪೆಂಟರ್ ರವಿಯ ಸ್ಟೋರಿ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ದಿಸ್ ಇಸ್ ಅವರ್ ಬಾಯ್ ರವಿ ಸ್ಟೋರಿ. ಒಂದು ಚಿಕ್ಕ ವರ್ಕ್ಶಾಪ್ ಇರುತ್ತೆ, ಒಂದು ಚೇರ್ ಮತ್ತೆ ಟೇಬಲ್ ನ ಮಾಡ್ತಾನೆ ರವಿ. ಆದ್ರೆ ಅವನ್ಗೆ ಅಡ್ಡಿಯಾಗಿರೋದು ಏನಂದ್ರೆ ಲಿಮಿಟೆಡ್ ಲೇಬರ್ ಇರ್ತಾರೆ, ಟೈಮ್ ಕಮ್ಮಿ ಇರುತ್ತೆ, ಡಿಮ್ಯಾಂಡ್ ಇರುತ್ತೆ, ಅಥವಾ ಸಪ್ಲೈಸ್ ಬೇಕು ಅಂತ ಕೇಳಿರ್ತಾರೆ, ಇಷ್ಟು ದಿನದೊಳಗಡೆ ಬೇಕು ಅಂತ. ಹಾಗೆ ವುಡ್ ಟೇಬಲ್ಸ್ ಅಂಡ್ ಚೇರ್ಸ್ ಮಾಡೋದಕ್ಕೆ ಬೇಕಾಗಿರೋದು ವುಡ್. ಸೊ ವುಡ್ ಕಮ್ಮಿ ಇರುತ್ತೆ. ಸೊ ಹಿ ಹ್ಯಾಸ್ ಲಿಮಿಟೆಡ್ ರಿಸೋರ್ಸಸ್. ಸೊ ಅವ್ನ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ, ನಾನು ಎಷ್ಟು ಚೇರ್ಸ್ ಮತ್ತೆ ಎಷ್ಟು ಟೇಬಲ್ ನ ಮಾಡ್ಬೇಕು. ಸೊ ಅವನು ಸುಮ್ನೆ ಒಂದು ಅಂದಾಜ್ ಮಾಡಿದಿದ್ರೆ ಅವ್ನಿಗೆ ಎಷ್ಟು ಪ್ರಾಫಿಟ್ ಸಿಗ್ತಿತ್ತು. ಹಾಗೆ ಮ್ಯಾಥಮೆಟಿಕ್ಸ್ ಯೂಸ್ ಮಾಡ್ಕೊಂಡು ವಿತ್ ಲಾಜಿಕ್, ಈ ಒಂದು ಮೆಥಡ್ ನ ಯೂಸ್ ಮಾಡ್ಕೊಂಡು ಲಾಜಿಕ್ ಆಗಿ ಥಿಂಕ್ ಮಾಡಿದ್ರೆ ಎಷ್ಟು ಪ್ರಾಫಿಟ್ ನ ಅರ್ನ್ ಮಾಡ್ತಾನೆ ಅನ್ನೋದನ್ನ ನೋಡೋಣ. ಸೊ ಇವನೊಬ್ಬ ಸಾಧಾರಣವಾಗಿ ಅಂದಾಜ್ ಮಾಡಕ್ ಬಿಡೋದ್ ಬೇಡ. ನಾವು ಇವನ್ಗೆ ಲೀನಿಯರ್ ಪ್ರೋಗ್ರಾಮಿಂಗ್ ಗ್ರಾಫಿಕಲ್ ಮೆಥಡ್ ನ ಯೂಸ್ ಮಾಡ್ಕೊಂಡು ಮ್ಯಾಕ್ಸಿಮಮ್ ಪ್ರಾಫಿಟ್ ನ ಮಾಡೋದು ಹೇಗೆ, ಎಷ್ಟು ಚೇರ್ಸ್ ಅಂಡ್ ಎಷ್ಟು ಟೇಬಲ್ಸ್ ಅನ್ನ ಮಾಡಿದ್ರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಸಿಗುತ್ತೆ ಅನ್ನೋದನ್ನ ತೋರಿಸ್ಕೊಡೋಣ, ಹೆಲ್ಪ್ ಮಾಡೋಣ. ಸೊ ಈ ಒಂದು ಪ್ರಾಬ್ಲಮ್ ನ ನಾವೀಗ ಮ್ಯಾಥಮೆಟಿಕ್ಸ್ ಆಗಿ ಕನ್ವರ್ಟ್ ಮಾಡ್ತೀವಿ, ಈಕ್ವೇಶನ್ ಆಗಿ. ಸೊ ಈ ಒಂದು ಈಕ್ವೇಶನ್ ಗೆ ಕನ್ವರ್ಟ್ ಮಾಡೋದನ್ನ ಫಾರ್ಮೇಶನ್ ಆಫ್ LPP ಅಂತ ಕರಿತೀವಿ. ಸೊ ಈ ಟಾಪಿಕ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದರಿಂದ ಜಾಸ್ತಿ ಕ್ವಶನ್ಸ್ ಬರಲ್ಲ, ಸೊಲ್ಯೂಷನ್ ಬಗ್ಗೆನೇ ನಾವು ಜಾಸ್ತಿ ಫೋಕಸ್ ಮಾಡ್ಬೇಕಾಗಿರೋದು. ಪ್ರಾಬ್ಲಮ್ ಎಷ್ಟು ಚೇರ್ಸ್ ಮತ್ತೆ ಎಷ್ಟು ಟೇಬಲ್ ಅನ್ನೋದ್ರ ಮೇಲೆ ನಿಂತಿದೆ. ಸೊ ಈಗ ನಾವು ಚೇರ್ಗೆ X1 ಅಂತ ಕೊಡೋಣ, ಟೇಬಲ್ಗೆ X2 ಅಂತ ಕೊಡೋಣ ಮ್ಯಾಕ್ಸ್ ಲ್ಯಾಂಗ್ವೇಜ್. ಸೊ ಒಂದು ಪ್ರಾಬ್ಲಮ್ 2 ವೇರಿಯೇಬಲ್ ಮೇಲೆ ಡಿಪೆಂಡ್ ಆಗಿದೆ. ಸೊ 2 ವೇರಿಯೇಬಲ್ ನಾವು ಗ್ರಾಫಿಕಲ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಬಹುದು. ಇನ್ನೊಂದು ಮೆಥಡ್ ಇದೆ, ಸಿಂಪ್ಲೆಕ್ಸ್ ಮೆಥಡ್ ಅಂತ ಇದೆ. ಅದರಲ್ಲಿ ಹೈಯರ್ ವೇರಿಯೇಬಲ್ಸ್ ಅನ್ನ ಸಿಂಪ್ಲೆಕ್ಸ್ ಮೆಥಡ್ ಯೂಸ್ ಮಾಡ್ತೀವಿ. ಗ್ರಾಫಿಕಲ್ ಮೆಥಡ್ ಅಲ್ಲಿ Y ಆಕ್ಸಿಸ್ ಅಂಡ್ X ಆಕ್ಸಿಸ್, ಸೊ ಇಟ್ ಡಿಪೆಂಡ್ಸ್ 2 ವೇರಿಯೇಬಲ್ಸ್ ಅಲ್ವಾ. ಸೊ ಅದಕ್ಕೆ ಗ್ರಾಫಿಕಲ್ ಮೆಥಡ್ ಈಸಿ ಆಗುತ್ತೆ. ಈ ಪ್ರಾಬ್ಲಮ್ ಅನ್ನ ನಾವು ಗ್ರಾಫಿಕಲ್ ಮೆಥಡ್ ಅಲ್ಲೇ ಸಾಲ್ವ್ ಮಾಡಿ ತೋರಿಸೋಣ. ಸೊ ದಿಸ್ ಇಸ್ ದಿ ಕ್ವಶನ್. IAS 2014 ಅಲ್ಲಿ ಕ್ವಶನ್ ಬಂದಿದೆ CSE ಲಿ. ಸೊ ಕ್ವಶನ್ ಬಂದು ಹೀಗಿದೆ. ಈ ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಲೈನ್ ಬಂದು ಮ್ಯಾಕ್ಸಿಮಮ್ ಪ್ರಾಫಿಟ್ X is Z is equal to 6X1 plus X2 ಅಂತ ಇದೆ. ಇದನ್ನ ನಾವು ಹೆಂಗ್ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ರವಿಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಬೇಕಾಗಿರೋದು. ಇದನ್ನ ಈಕ್ವೇಶನ್ ಅನ್ನು ನಾವು Z ಅಂತ ಕರೀತಾರೆ. ಕ್ವಶನ್ ಅಲ್ಲಿ ಕೊಟ್ಟಿರೋದು X1 ಅಂಡ್ X2 ಅಂದ್ರೆ ನಾನು X1 ಅನ್ನ ನಂಬರ್ ಆಫ್ ಚೇರ್ಸ್ ಆಗಿ ಕೊಟ್ಟಿದ್ದೀನಿ, X2 ನ ನಂಬರ್ ಆಫ್ ಟೇಬಲ್ಸ್ ಆಗಿ ಕೊಟ್ಟಿದ್ದೀನಿ. ಸೊ ಇದು 6 ಏನಂದ್ರೆ ಇಲ್ಲಿ ಈ X1 ಪ್ಲಸ್ X1 ಪಕ್ಕ ಕೋಎಫಿಷಿಯಂಟ್ ಇದೆಯಲ್ಲ, 6 ಅಂದ್ರೆ ಏನರ್ಥ ಅಂದ್ರೆ ಒಂದು ಚೇರ್ ಮಾಡಿದ್ರೆ ಅವ್ನಿಗೆ 6 ರೂಪಾಯಿ ಲಾಭ ಸಿಗುತ್ತೆ. 5 ಅಂತ ಹೇಳಿದ್ರು ಒಂದು ಟೇಬಲ್ ಮಾಡಿದ್ರೆ 5 ರೂಪಾಯಿ ಲಾಭ ಸಿಗುತ್ತೆ. ಸೊ ಅವನು ಎಷ್ಟು ಟೇಬಲ್ಸ್ ಮತ್ತೆ ಎಷ್ಟು ಚೇರ್ಸ್ ಅನ್ನ ಮಾಡಬೇಕು ಅನ್ನೋದೇ ಕ್ವಶನ್. ಸೊ ಇದು ಫಸ್ಟ್ ಲೈನ್ ಆಫ್ ದಿ ಕ್ವಶನ್. ನೆಕ್ಸ್ಟ್ ಈಕ್ವೇಶನ್ ಗಳು ಏನೇನು ಕೆಳಗಡೆ ಬರ್ದಿದ್ದಾರೆ, ಸಬ್ಜೆಕ್ಟ್ 2 ಅಂತ ಬರ್ದಿರ್ತಾರೆ, ಸಬ್ಜೆಕ್ಟ್ 2 ಅಂತ. ಓಕೆ, ಸೊ ಅದನ್ನ ಕಾನ್ಸ್ಟೆಂಟ್ಸ್ ಅಂತ ಕರೀತಾರೆ. ಕಾನ್ಸ್ಟೆಂಟ್ಸ್ ಅಂತ ಹೇಳಿದ್ರೆ, ಈಗ ಫಸ್ಟ್ ಈಕ್ವೇಶನ್ ನಾವು ಲಿಮಿಟೆಡ್ ಲೇಬರ್, ಸೊ ಇಷ್ಟು ಲೇಬರ್ ಇರ್ತಾರೆ, ಅವನು ಇಷ್ಟೇ ಚೇರ್ ಮಾಡಕ್ ಸಾಧ್ಯ, ಇಷ್ಟೇ ಟೇಬಲ್ ಮಾಡಕ್ ಸಾಧ್ಯ, ಹೀಗಿರುತ್ತೆ. ಅಥವಾ ಇಷ್ಟು ನಿಮಿಷ ಟೈಮ್ಗೆ ಒಂದು ಕಾನ್ಸ್ಟೆಂಟ್ ಕೊಟ್ಟಿರ್ತಾರೆ. ಒಂದು ಸಪ್ಲೈ ಇಷ್ಟು ಬೇಕು ಅನ್ನೋದಕ್ಕೆ ಕಾನ್ಸ್ಟೆಂಟ್ ಇರುತ್ತೆ, ಒಂದು ವುಡ್ ಇಷ್ಟಿರುತ್ತೆ. ಇವೆಲ್ಲ ಕಂಡೀಷನ್ಗಳು, ಅಂದ್ರೆ ಲಿಮಿಟೆಡ್ ರಿಸೋರ್ಸಸ್ ಏನೇನಿದೆ ಅದ್ರದ್ದು ಕಂಡೀಷನ್ಗಳು. X1 ಮತ್ತೆ X2 ಅಂತ ಹೇಳಿದ್ರೆ, ದಿಸ್ ಇಸ್ X1 ಅಂತ ಹೇಳಿದ್ರೆ ಏನು, ನಂಬರ್ ಆಫ್ ಚೇರ್ಸ್ ಅಂಡ್ ನಂಬರ್ ಆಫ್ ಟೇಬಲ್ಸ್ ಕೆನಾಟ್ ಬಿ 0, ಇಟ್ ಇಸ್ ಆಲ್ವೇಸ್ ಗ್ರೇಟರ್ ದೆನ್ 0. ಅಂದ್ರೆ ರಿಯಲ್ ವರ್ಲ್ಡ್ ಅಲ್ಲಿ ಯಾವುದೇ ರೀತಿ 0 ನೆಗೆಟಿವ್ ಆಗೋದಕ್ಕೆ ಸಾಧ್ಯ ಇಲ್ಲ, ಯಾವಾಗ್ಲೂ ಪಾಸಿಟಿವ್ ವ್ಯಾಲ್ಯೂ ತಗೋಬೇಕಾಗುತ್ತೆ ಅಂತ ಅರ್ಥ. ಸೊ ಈಗ ನಾವು ಗ್ರಾಫ್ ಅನ್ನ ಪ್ಲಾಟ್ ಮಾಡೋದಕ್ಕೆ ಈಗ ಒಂದು ಲೈನ್ ಎಳಿಬೇಕು ಅಂತ ಹೇಳಿದ್ರೆ ಅಟ್ ಲೀಸ್ಟ್ ವಿ ನೀಡ್ 2 ಪಾಯಿಂಟ್ ಅಲ್ವಾ. ಆ 2 ಪಾಯಿಂಟ್ ನ ಸಾಲ್ವ್ ಮಾಡಿ, ಈಕ್ವೇಶನ್ಸ್ ನ ಸಾಲ್ವ್ ಮಾಡ್ಕೊಂಡು ಕಂಡಿಡಿದು ಬರ್ಕೊಳ್ಳೋಣ. ಆಮೇಲೆ ನಮ್ಗೆ ಗ್ರಾಫ್ ಪ್ಲಾಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಏನಿಲ್ಲ, ಜಸ್ಟ್ ರೈಟ್ ಡೌನ್ ಎವ್ರಿ ಈಕ್ವೇಶನ್ 1 2 3 4. ಸೊ 5, ದಿಸ್ ಇಸ್ ಕನ್ಸಿಡರ್ as 5. ಸೊ ಎಲ್ಲ ಈಕ್ವೇಶನ್ಸ್ ಬರ್ಕೊಳ್ಳಿ. ನಾವು 0 ಇಂದ ಲೆಕ್ಕ ಇಟ್ಕೊಂಡು ಪ್ಲಾಟ್ ಮಾಡೋದ್ರಿಂದ ಸೊ 0 ತಗೋತೀನಿ ಫಸ್ಟ್. ಆಮೇಲೆ X2 ಗೆ ವ್ಯಾಲ್ಯೂ ಸಾಲ್ವ್ ಮಾಡ್ಕೊಂಡು ವ್ಯಾಲ್ಯೂ ತಗೊಳ್ಳಿ, ಹಂಗೆ ಮತ್ತೆ ನೆಕ್ಸ್ಟ್ X2 ಗೆ 0 ತಗೊಳ್ಳಿ, X1 ಗೆ ತಗೊಳ್ಳಿ. 0 16 ಇದು X1 ಆಗಿರೋದ್ರಿಂದ 8 and 0 ಅಂತ ಬರೀಬೇಕು. ಓಕೆ, ಸೊ ಎಲ್ಲ ಈಕ್ವೇಶನ್ಸ್ ಸಾಲ್ವ್ ಮಾಡ್ಕೊಂಡಾಗ ಒಂದೊಂದು ಈಕ್ವೇಶನ್ ಅಂದ್ರೆ ಒಂದ್ ಲೈನ್ ಅಂತ ಅರ್ಥ ಅಷ್ಟೇ. ಇವಾಗ ನಾವು ಗ್ರಾಫ್ ಅನ್ನ ಪ್ಲಾಟ್ ಮಾಡೋಣ. ಸೊ ಫಸ್ಟ್ ಪಾಯಿಂಟ್ ಬಂದು
0,16 and 0,18. ಸೊ ಇಲ್ಲೆಲ್ಲೋ ಪಾಯಿಂಟ್ ಬರುತ್ತೆ ಅದು. ಸೊ ಫಸ್ಟ್ ಇಕ್ವೇಶನ್ ಗ್ರಾಫ್ ಲೈನ್ ಬಂದು ಹೀಗಿದೆ. ಸೊ ನೆಕ್ಸ್ಟ್ x1 plus x2 ಇಕ್ವೇಶನ್ ನ ತಗೊಂಡು ಗ್ರಾಫ್ ಪ್ಲಾಟ್ ಮಾಡೋಣ. 2 ಪಾಯಿಂಟ್ಸ್ ಇರುತ್ತೆ, ಜಸ್ಟ್ ಮಾರ್ಕ್ ಇಟ್ ಡೌನ್. ನೆಕ್ಸ್ಟ್ ಇಕ್ವೇಶನ್ ಹಿಯರ್. ಸೊ ಪಾಯಿಂಟ್ ಅನ್ನ ಆ ಪಾಯಿಂಟ್ಸ್ ಏನ್ ಸಿಕ್ಕಿದೆ ಅದನ್ನ ಪ್ಲಾಟ್ ಮಾಡೋದಷ್ಟೇ. ನೆಕ್ಸ್ಟ್ ಇಕ್ವೇಶನ್ ಹೀಗಿದೆ. ಸೊ ಇವಾಗ ನಾವು ಶೇಡಿಂಗ್ ರೀಜನ್ ನ ತಗೋಬೇಕು. ಈಗ ಶೇಡಿಂಗ್ ರೀಜನ್ ಅನ್ನ ತಗೊಳ್ಳೋದಿಕ್ಕೆ ಹೇಗ್ ಡಿಸೈಡ್ ಮಾಡಬೇಕು? ಜಸ್ಟ್ ಬಿಲೋ, ಲೆಸ್ ದೆನ್ ಅಂತ ಹೇಳಿದ್ರೆ ಬಿಲೋ, ಮೋರ್ ದೆನ್ ಅಂತ ಹೇಳಿದ್ರೆ ಎಬೋ ದಿ ಲೈನ್. ಸೊ ಹಾಗೆ ಶೇಡ್ ಮಾಡಬಾರ್ದು. ಸೊ ಶೇಡಿಂಗ್ ರೀಜನ್ ನ ಡಿಸೈಡ್ ಮಾಡೋದಕ್ಕೆ 0,0 ಈ ಟೆಸ್ಟಿಂಗ್ ಪಾಯಿಂಟ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಒಂದು ಶೇಡಿಂಗ್ ಅನ್ನ ಡಿಸೈಡ್ ಮಾಡ್ತೀವಿ. ಒಂದು ಇಕ್ವೇಶನ್ ಒಂದು ಲೈನ್ ಗೆ ಶೇಡಿಂಗ್ ರೀಜನ್ ಹೆಂಗ್ ಮಾಡಬೇಕು ಅಂತ. ಸೊ ದಟ್ ಇಸ್ 0,0 ಇಸ್ ದ ಟೆಸ್ಟಿಂಗ್ ಪಾಯಿಂಟ್. ಸೊ ಈ ಒಂದು ಇಕ್ವೇಶನ್ ಬರ್ಕೋತೀವಿ. ಜಸ್ಟ್ x1 x2 ನ 0 ತಗೋತೀವಿ. ಏನ್ ವ್ಯಾಲ್ಯೂ ಬರುತ್ತೆ ಅದು ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ 0 ವ್ಯಾಲ್ಯೂ ಇದೆ, 0 is less than 16 ಅಂತ ಇದೆ. ಟ್ರೂ, ಇಟ್ಸ್ ಟ್ರೂ, ದ ಕಂಡೀಷನ್ ಇಸ್ ಟ್ರೂ. ಟ್ರೂ ಆದ್ರೆ ಇಟ್ ಇಸ್ ಬಿಲೋ ದಿ ಲೈನ್. ಸೊ ಇದು ಕಂಡೀಷನ್ ಟ್ರೂ ಇದೆ. 0 is less than 11, ದ ಕಂಡೀಷನ್ ಇಸ್ ಟ್ರೂ ಅಂಡ್ ಇಟ್ ಇಸ್ ಬಿಲೋ ದಿ ಲೈನ್. ಈಗ 0 is greater than 6 ಅಂತ ಕೊಡ್ತಿದ್ದಾರೆ, ದ ಕಂಡೀಷನ್ ಇಸ್ ರಾಂಗ್. ಸೊ 0 ಯಾವುದೇ ಕಾರಣಕ್ಕೂ 6 ಗಿಂತ ಜಾಸ್ತಿ ಅಲ್ಲ. ಸೊ ಯು ಶುಡ್ ಶೇಡ್ ದಿ ಎಬೋ ರೀಜನ್ ಆಫ್ ದಿ ಲೈನ್. ಸೊ ಇದು ಟ್ರೂ. ಸೊ ಈ ಲಾಸ್ಟ್ ಇಕ್ವೇಶನ್ ಅಂತ ಹೇಳಿದ್ರೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಲೈ ಆಗ್ಬೇಕು ಅಂತ. ಸೊ ಈ ಒಂದು ಟೆಸ್ಟಿಂಗ್ ಪಾಯಿಂಟ್ 0,0 ಟೆಸ್ಟಿಂಗ್ ಪಾಯಿಂಟ್ ಯೂಸ್ ಮಾಡ್ಕೊಂಡು ಶೇಡಿಂಗ್ ಅನ್ನ ಮಾಡಿ, ಇಲ್ಲಾಂದ್ರೆ ಕನ್ಫ್ಯೂಷನ್ಸ್ ಆಗುತ್ತೆ. ಜಸ್ಟ್ ಬ್ಲೈಂಡ್ ಆಗಿ ಶೇಡಿಂಗ್ ನ ಮಾಡಬೇಕು. ಸೊ ಫಸ್ಟ್ ಇಕ್ವೇಶನ್ ನ ಪ್ಲಾಟ್ ಮಾಡೋಣ. ಸೊ ದಿಸ್ ಇಸ್ ದಿ ಲೈನ್. ಸೊ ಪಾಯಿಂಟ್ಸ್ ಬಂದು 0,16 and 0,16 and 8,0. ಸೊ ದಿಸ್ ಆರ್ ದಿ ಪಾಯಿಂಟ್ಸ್. ಸೊ ಇದರ ಶೇಡಿಂಗು ಬಿಲೋ ಟೆಸ್ಟಿಂಗ್ ಪಾಯಿಂಟ್ ಮುಖಾಂತರ ಶೇಡಿಂಗ್ ಏನ್ ಬಂದಿದೆ, ಬಿಲೋ ದಿ ಲೈನ್ ಇದೆ. ನೆಕ್ಸ್ಟ್ ಬಂದು ನೆಕ್ಸ್ಟ್ ಇಕ್ವೇಶನ್ ಪ್ಲಾಟ್ ಮಾಡೋಣ. ಸೊ ದಿಸ್ ಇಸ್ ದಿ ಲೈನ್. ಯು ಹ್ಯಾವ್ 0,11 and ಪಾಯಿಂಟ್ ಬಂದು 11,0. ಸೊ ದಿಸ್ ಆರ್ ದಿ ಪಾಯಿಂಟ್ಸ್. ಸೊ ಶೇಡಿಂಗ್ ರೀಜನ್ ಬಂದು below the line. So below the line ಎಲ್ಲ ಶೇಡ್ ಆಗಿದೆ. So this is the line. So line 0,3 points to 6,0. 6,0 and 0,3. So shading ಹೋದ್ರೆ, so this is above the line ಇದೆ. So above. So ಈ line above shading ಆಗುತ್ತೆ. So next to last one is 5x plus 6x2. So this is the line. Point 18,0 and 0,15. Point show ಆಗ್ತಿದೆ ನೋಡಿ ಇಲ್ಲಿ 0,15. ನಾವು ಈಗ ಶೇಡಿಂಗ್ ಹೋಗೋಣ. ಶೇಡಿಂಗ್ ಬಂದು ಬಿಲೋ ದಿ ಲೈನ್. ಸೊ ಇದೆಲ್ಲ ಪ್ರಾಪರ್ ಶೇಡಿಂಗ್ ನೋಡಿದ್ರೆ, ಮ್ಯೂಚುವಲ್ ಶೇಡಿಂಗ್ ಎಲ್ಲಾದ್ರದ್ದು ಶೇಡಿಂಗ್ ಪಾರ್ಟ್ ನೋಡಿದ್ರೆ ನಾವು ನಿಮಗೆ ವಿಸಿಬಲ್ ಆಗಲಿ ಅಂತ ತೋರಿಸ್ತಾ ಇದ್ದೀನಿ. ದಿಸ್ ಇಸ್ ದಿ ಫಿಸಿಬಲ್ ರೀಜನ್. ಇದು ನಿಮ್ಗೆ ಫಿಸಿಬಲ್ ರೀಜನ್ ಬರುತ್ತೆ. ಇಲ್ಲಿ ಏನ್ ಸಿಕ್ಕಿದೆ ನಮ್ಗೆ, ಇದನ್ನ ನಾವು ಈ ಶೇಡೆಡ್ ರೀಜನ್, ಗ್ರೀನ್ ಶೇಡೆಡ್ ರೀಜನ್ ಅನ್ನ ನಾವು ಫಿಸಿಬಲ್ ರೀಜನ್ ಅಂತ ಕರಿತೀವಿ. ನಾವು ಈ ಕಾರ್ನರ್ ಪಾಯಿಂಟ್ಸ್ ಗಳನ್ನ ತಗೋತೀವಿ, ಕಲೆಕ್ಟ್ ಮಾಡ್ಕೋತೀವಿ. ಸೊ ಈ ಕಾರ್ನರ್ ಪಾಯಿಂಟ್ ಬಂದು 0,11 and 0,3. ಸೊ ಈ ಪಾಯಿಂಟ್ ನಾನು ಇಲ್ಲಿ ಕ್ಲಿಕ್ ಮಾಡಿದಕ್ಕೆ ನಿಮ್ಗೆ ಗೊತ್ತಾಗ್ತಿದೆ 5,0 ಅಂತ. ಇಲ್ಲಿ ಆಲ್ರೆಡಿ ನಂಗೆ ತೋರಿಸ್ತಿರೋದ್ರಿಂದ. ಸೊ ಈ ಇಂಟರ್ಸೆಕ್ಷನ್, ಈ ಪಾಯಿಂಟ್ ಅನ್ನ ನಾವು ಮ್ಯಾನ್ಯುಯಲಿ ಗ್ರಾಫ್ ಪ್ಲಾಟ್ ಮಾಡಿದಾಗ ಹೇಗೆ ತಗೋಬೇಕು ಅಂತ ಹೇಳಿದ್ರೆ, ಸೊ ದಿಸ್ ಆರ್ ದಿ ಲೈನ್ಸ್. ಸೊ ಇದನ್ನ ಸಾಲ್ವ್ ಮಾಡ್ಕೊಂಡ್ರೆ ನಮ್ಗೆ ಇಂಟರ್ಸೆಕ್ಷನ್ ಪಾಯಿಂಟ್ ಸಿಗುತ್ತೆ. ನಾವು ಆ ಕಾರ್ನರ್ ಪಾಯಿಂಟ್ಸ್ ಗಳನ್ನ ಇಲ್ಲಿ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಈ ಕಾರ್ನರ್ ಪಾಯಿಂಟ್ಸ್ ಇದು ಬಂದು ಇದು ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇಲ್ಲ, ನಮ್ಗೆ ಬೇಕಾಗಿಲ್ಲ. ಇದು ನಮ್ಗೆ ಈ ಪಾಯಿಂಟ್ ಬೇಕಾಗಿಲ್ಲ. ಜಸ್ಟ್ 3 ಪಾಯಿಂಟ್ಸ್ ಇದೆ. ಈ 3 ಪಾಯಿಂಟ್ಸ್ ಅನ್ನ ನಾವು ಆಬ್ಜೆಕ್ಟಿವ್ ಫಂಕ್ಷನ್ ಗೆ ಇವ್ಯಾಲ್ಯೂಯೇಟ್ ಮಾಡಿ ಚೆಕ್ ಮಾಡೋಣ. ಸೊ ದಿಸ್ ಆರ್ ದಿ 3 ಪಾಯಿಂಟ್ಸ್ ಹಿಯರ್. ಸೊ 0,3, 0,11, 5,6. ಸೊ ಇಲ್ಲಿ x1 ಮತ್ತೆ ದಿಸ್ ಇಸ್ ದಿ ಮೇನ್ ಆಬ್ಜೆಕ್ಟಿವ್ ಫಂಕ್ಷನ್. ಸೊ ರೆವಿಗೆ ಬೇಕಾಗಿರೋದೇ ಇದೆ ಉತ್ತರ. ಸೊ x1 ಬಂದು 0, x2 ಬಂದು 3. ಸೊ ವ್ಯಾಲ್ಯೂಸ್ ಆಗ್ತಿದೆ 15, 55, 60. ಸೊ ವಿಚ್ ಇಸ್ ದಿ ಹೈಯೆಸ್ಟ್? 60 is the highest. ಸೊ ಮ್ಯಾಕ್ಸಿಮಮ್ ಬಂದು 60. ದಟ್ ಈಸ್ x1 ಬಂದು 5 and 6. ಸೊ ದಿಸ್ ಇಸ್ ದಿ ಆನ್ಸರ್. x1 5 and x2 6. ಸೊ ಯಾಕೆ ನಾವು ಕಾರ್ನರ್ ಪಾಯಿಂಟ್ಸ್ ತಗೋತೀವಿ ಅಂತ ಹೇಳಿದ್ರೆ, ಸೊ ನೀವೊಂದು ರೂಮ್ ಅಲ್ಲಿ ಇದ್ದೀರಾ ಅಂತ ಅನ್ಕೊಳ್ಳೋಣ. ದಿಸ್ ಇಸ್ ದಿ ರೂಮ್. ಅಂದ್ರೆ 2D ಯೋಚನೆ ಮಾಡಿ. ರೂಮ್ ಅಂದ ತಕ್ಷಣ ಫ್ಲೋರು,
ರೂಫು ಅವೆಲ್ಲ ಬೇಡ. ಸೊ ಜಸ್ಟ್ ಫ್ಲೋರ್ ಅಂತ ಥಿಂಕ್ ಮಾಡಿ. ಸೊ ದಿಸ್ ಇಸ್ ದಿ ಫ್ಲೋರ್, ದಿಸ್ ಇಸ್ ದಿ 2D. ರೂಮ್ ಅಲ್ಲಿ ರೈಟ್ ಸೈಡ್ಗೆ ತುಂಬಾ ದೂರದಲ್ಲಿ ಹೋಗಿ ನಿಂತ್ಕೊ ಅಂತ ನಾನು ಹೇಳ್ತೀನಿ. ಅವಾಗ ನೀವು ಯಾವ ಜಾಗದಲ್ಲೂ ನಿಂತ್ಕೋತೀರಾ? ಸೊ ಮಧ್ಯದಲ್ಲಿ ನಿಂತ್ಕೋತೀರಾ? ಎಲ್ಲಿ ಬೇಕಾದ್ರೂ ನಿಂತ್ಕೋಬಹುದಿಲ್ಲಲ್ವಾ? ಹಾಗೇನೆ ಆ ಫಿಸಿಬಲ್ ರೀಜನ್ ನಮ್ಗೆ ಏನ್ ಸಿಕ್ತು, ಆ ಶೇಡೆಡ್ ರೀಜನ್ ಏನಿದೆ, ಸೊ ಅದನ್ನ ನಾವು ಫಿಸಿಬಲ್ ರೀಜನ್ ಅಂತ ಕರಿತೀವಿ. ಫಿಸಿಬಲ್ ರೀಜನ್ ಅಷ್ಟು ಸೊಲ್ಯೂಷನ್ ನಮ್ಗೆ, ಅಷ್ಟು ಫೈನೈಟ್ ಸೊಲ್ಯೂಷನ್ಸ್ ಇದೆ. ದೇರ್ ಆರ್ ಮೋರ್ ದೆನ್ ಎಷ್ಟೊಂದು ಪಾಯಿಂಟ್ಸ್ ಇದೆ, ಅಷ್ಟು ಸೊಲ್ಯೂಷನ್ಸ್ ಆಗುತ್ತೆ. ಆ ಒಂದು ಸೊಲ್ಯೂಷನ್ಸ್ ಅಲ್ಲಿ, ಅಷ್ಟು ಸೊಲ್ಯೂಷನ್ ಅಲ್ಲಿ ನಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಎಲ್ಲಿ ಅಡಗಿದೆ ಅಂತ ಕಂಡುಹಿಡಿಯೋದಕ್ಕೆ ಬರೀ ನಾವು ಕಾರ್ನರ್ ಪಾಯಿಂಟ್ಸ್ ನ ಚೂಸ್ ಮಾಡ್ತೀವಿ. ಯಾಕೆ ಕಾರ್ನರ್ ಪಾಯಿಂಟ್ಸ್ ನ ಚೂಸ್ ಮಾಡ್ತೀವಿ? ಸೊ ನಾನು ಇಲ್ಲಿ ಎಕ್ಸಾಂಪಲ್ ಹೇಳ್ದಂಗೆ, ಸೊ ಒಂದು ಫ್ಲೋರ್ ಇದೆ ಅನ್ಕೊಳ್ಳೋಣ. ಸೊ ಸ್ಟ್ಯಾಂಡ್ ವೇರ್ ಎವರ್ ಯು ವಾಂಟ್, ಎಲ್ಲಾರ ನಿಂತ್ಕೋತೀರಾ. ಅದೇ ನಾನು ರೈಟ್ ಸೈಡ್ಗೆ ತುಂಬಾ ದೂರದಲ್ಲಿ ಹೋಗಿ ನಿಂತ್ಕೊ ಅಂತ ಹೇಳಿದಾಗ ಎಲ್ಲಿ ನಿಂತ್ಕೋತೀರಾ? ಕಾರ್ನರ್ ಪಾಯಿಂಟ್ಸ್ ಅಲ್ಲೇ ನಿಂತ್ಕೋತೀರಾ. ತುಂಬಾ ದೂರದಲ್ಲಿ ಹೋಗಿ ನಿಂತ್ಕೊಂಡ್ರೆ ಕಾರ್ನರ್ ಪಾಯಿಂಟ್. ಫಾರ್ ಎಕ್ಸಾಂಪಲ್ ಇಲ್ಲಿ ನಿಂತಿದ್ದೀರಾ ಅಂತ ತಗೊಳ್ಳಿ. ಸೊ ರೈಟ್ ಸೈಡ್ಗೆ ಹೋಗಿ ನಿಂತ್ಕೊ ಅಂತ ಹೇಳಿದ್ರೆ ರೈಟ್ ಸೈಡ್, ಸೊ ಇಲ್ಲಿ ಬಂದು ನಿಂತ್ಕೋತೀರಾ. ಇಲ್ಲಿಂದ ಮತ್ತೆ ರೈಟ್ ಹೋಗ್ಬೋದಾ? ಹೋಗ್ಬೋದು. ದಿಸ್ ಇಸ್ ದಿ ರೈಟ್. ಮತ್ತೆ ಈ ಪಾಯಿಂಟ್ ಬಂದು ನಿಂತ್ಕೊಂಡಾಗ ಇಲ್ಲಿಂದ ನೀವು ಹೀಗೋಗಕ್ಕಾಗಲ್ಲ, ಹೀಗೋಗಕ್ಕಾಗಲ್ಲ. ಫಿಸಿಬಲ್ ರೀಜನ್ ನ ಬಿಟ್ಟು ಆಚೆ ಬರೋದಕ್ಕಾಗಲ್ಲ. ಎಕ್ಸ್ಟ್ರೀಮ್ ವ್ಯಾಲ್ಯೂಸ್ ನಮ್ಗೆ ಕಾರ್ನರ್ ಪಾಯಿಂಟ್ಸ್ ಗಳಲ್ಲೇ ಸಿಗೋದು, ಅಲ್ಲೇ ನಮಗ್ ಸಿಕ್ಬಿಡುತ್ತೆ. ಸೊ ಈಗ ರೈಟ್ ಹೋಗ್ತೀನಿ ಅಂತ ಹೇಳಿದ್ರೆ ಇಲ್ಲೂ ಹೋಗ್ಬೋದು ನೀವು. ಇನ್ನೂ ರೈಟ್ ಹೋಗ್ಬೇಕು ಅಂತ ಹೇಳಿದ್ರೆ ಈ ಪಾಯಿಂಟ್ ಬಂದು ನಿಂತ್ಕೋತೀರಾ, ಅಥವಾ ಈ ಪಾಯಿಂಟ್ ಬಂದು ನಿಂತ್ಕೋತೀರಾ. ಸೊ ನಾವ್ ಅದಕ್ಕೆ ಇಲ್ಲಿ ಕಾರ್ನರ್ ಪಾಯಿಂಟ್ಸ್ ನ ಚೂಸ್ ಮಾಡ್ಕೊಂಡಿದೀವಿ. ಈಗ ನಮ್ ಕಾರ್ನರ್ ಪಾಯಿಂಟ್ಸ್ ಅಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂದಿದೆ 60. ಸೊ ರವಿಗೆ ಇಲ್ಲಿ ನಾವ್ ಹೇಗೆ ಮ್ಯಾಥಮೆಟಿಕ್ಸ್ ಮುಖಾಂತರ ಎಷ್ಟು ಚೇರ್ಸ್, ಇಲ್ಲಿ 5 ಚೇರ್ಸ್ ಅಂಡ್ 6 ಟೇಬಲ್ಸ್ ಮಾಡಿದ್ರೆ ಅವನು 60 ಮ್ಯಾಕ್ಸಿಮಮ್ ಪ್ರಾಫಿಟ್ ನ ಕಂಡುಹಿಡಿಬಹುದು, ತಗೋಬಹುದು. ಇಲ್ಲಿ ಅವನು ಅಂದಾಜ್ ಮೇಲೆ ಹೋಗಿದ್ರೆ ಬರೀ ನಾನು ಟೇಬಲ್ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ನಿಗೆ ಬರೀ 55 ರೂಪಾಯಿ ಸಿಗ್ತಾ ಇತ್ತು. ಅಥವಾ ಬರೀ ನಾನು ಟೇಬಲ್ 3 ಮಾಡ್ತೀನಿ, ಮಿಕ್ಕಿದ್ ವೇಸ್ಟ್ ಆಗ್ಲಿ ಅಂತ ಅನ್ಕೊಂಡಿದ್ರೆ, ಬರೀ ಅವನು ಮಿಕ್ಕಿದ್ ವುಡ್, ಲೇಬರ್, ಟೈಮ್ ಎಲ್ಲ ವೇಸ್ಟ್ ಅನ್ಕೊಂಡಿದ್ರೆ 15 ರೂಪಾಯಿ ಸಿಗ್ತಾ ಇತ್ತು. ಆದ್ರೆ ಅವನಲ್ಲಿರೋ ಅಷ್ಟು ಸೋರ್ಸ್ ನ ಮ್ಯಾಕ್ಸಿಮಮ್ ಆಗಿ ಯೂಸ್ ಮಾಡ್ಕೊಂಡು, ಯುಟಿಲೈಸ್ ಮಾಡ್ಕೊಂಡು, ಅವ್ನ ಟೈಮ್ ನ ಮ್ಯಾಕ್ಸಿಮಮ್ ಆಗಿ ಯುಟಿಲೈಸ್ ಮಾಡ್ಕೊಂಡು ಅವನು ಮ್ಯಾಕ್ಸಿಮಮ್ ಪ್ರಾಫಿಟ್ ಅನ್ನು ತೆಗೆದಿದ್ದಾನೆ. ಸೊ ನಿಮ್ಗೆ ರವಿಯ ಕಥೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕಮೆಂಟ್ ಬಾಕ್ಸ್ ಇಸ್ ಆಲ್ವೇಸ್ ಓಪನ್ ಫಾರ್ ಯುವರ್ ಸಜೆಷನ್. ಪ್ಲೀಸ್ ಕಮೆಂಟ್ ಮಾಡಿ. ಏನೇ ಡೌಟ್ ಇದ್ರು ಇದರ ರಿಲೇಟೆಡ್ ನಾನು ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ.